ಹಾಯ್ ಫ್ರೆಂಡ್ಸ್, ನಾವಿವತ್ತು 4 ಗಂಟೆಗೆ ಎದ್ಬಿಟ್ಟು ಗೊರವನಹಳ್ಳಿಯ ಮಹಾಲಕ್ಷ್ಮಿಯ ಸನ್ನಿಧಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ನೋಡಿ, ಕಾರ್ ರೆಡಿ ಇದೆ. ಹತ್ಕೊಂಡ್ಬಿಟ್ಟು ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಫಾರ್ ದ ಫಸ್ಟ್ ಟೈಮ್ ಗೈಸ್ ಹೋಗ್ತಾ ಇರೋದು. ನಮ್ಮ ಮನೆಯವರು ಕತ್ಲಿದೆ ಬಿಡು ಅಂತ ಹೇಳಿದ್ರು, ಕೇಳಿದೆ. ವಿಡಿಯೋ ಮಾಡ್ತಾನೆ ಇದ್ದಾರೆ. ನಾನು ನನ್ನ ಮಗಳು ಫುಲ್ ಸ್ಲೀಪಿಂಗಲ್ಲಿದ್ದೀವಿ. ನಮ್ಮ ಮನೆಯವರಿಗೆ ಅದೇ ಒಂಥರ ಖುಷಿ. ಫೈನಲಿ ನಾವು ತಾಯಿಯ ಸನ್ನಿಧಿ ತಲುಪಿದ್ವಿ. ನೋಡಿ ಗೈಸ್, ಎಲ್ಲರೂ ಕಾರಿಂದ ಇಳಿತಾ ಇದ್ದಾರೆ. ಇಲ್ಲಿ ನೋಡಿದರೆ 6:15 ಅಂತ ಹೇಳಿದರು ಓಪನ್ನು. ಅದಕ್ಕೆ ಪೂಜೆ ಸಾಮಾನೆಲ್ಲ ತೊಗೊಂಡ್ಬಿಟ್ಟು ರೆಡಿ ಇರೋಣ ಅಂಥೇಳಿ ಪೂಜೆ ಸಾಮಾನು ತೊಗೋತಾ ಇದ್ದೀವಿ. ತೊಗೊಂಡಾದ್ಮೇಲೆ ಫಸ್ಟ್ ನಮ್ಮದೇ ಪೂಜೆ ಆಗಬೇಕಂತೇಳಿ ಕ್ಯೂವಲ್ಲಿ ನಿಂತ್ಕೊಳ್ಳೋಣ ಅಂತ ಹೊರಟ್ವಿ. ಡೋರ್ ಓಪನ್ ಕೂಡ ಮಾಡಿಲ್ಲ ಇನ್ನು. ಕ್ಯೂವಲ್ಲಿ ನಿಂತ್ಕೊಳ್ಳೋಣ ಅಂತ ಹೊರಟ್ವಿ. ವಕ್ಷಸ್ಥಳದಲ್ಲಿ ನೆಲೆಸಿದ ಮಹಾಲಕ್ಷ್ಮಿ. ಫೈನಲಿ ಡೋರ್ ಓಪನ್ ಮಾಡಿದ್ರು. ಫಸ್ಟ್ ನಮ್ಮದೇ ಪೂಜೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಜನ ಯಾರೂ ಇರಲಿಲ್ಲ. ಆ ತಾಯಿಯ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಬಂದು ಫೋಟೋಸ್ ತಗೊಂಡ್ವಿ. ಮಗಳಿಗೆ ಫೋನ್ ಬಂದಿತ್ತು. ಅಲ್ಲಿಂದ ಕಾರ್ ಹತ್ಕೊಂಡು ಸೀದಾ ಘಾಟಿ ಸುಬ್ರಹ್ಮಣ್ಯಗೆ ಹೋಗೋಣ ಅಂತೇಳಿ ಹೊರಟ್ವಿ. ಮೋಡ ಆಕಾಶದಲ್ಲಿ ಹರಿಯುತ್ತಿದೆ ಅಲೆಗಳ ರೀತಿ, ತೇಲೋಣ ಗಾಳಿಯಲ್ಲಿ ಹಾರೋಣ. ಫೈನಲಿ ನಾವು ಘಾಟಿ ಸುಬ್ರಹ್ಮಣ್ಯ ತಲುಪಿದ್ವಿ. ತುಂಬ ಜನ ಬಂದಿದ್ದರು. ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೊರಟ್ವಿ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ. ಪೂಜೆ ಮುಗಿಸ್ಕೊಂಡು ಕಾರ್ ಹತ್ಕೊಂಡ್ಬಿಟ್ಟು ಸೀದಾ ಮನೆ ಕಡೆ ಅಂತೇಳಿ ಹೊರಟ್ವಿ.